Hello everyone, welcome back to my channel. ಸ್ನೇಹಿತರೆ, ಇಂಗ್ಲೀಷನ್ನು ನಾವು ಓದೋದು ಮತ್ತು ಬರೆಯೋದು ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷು ಕನ್ನಡ ಥರ ಇಲ್ಲ. ಹಾಗಾಗಿ ಇಂಗ್ಲೀಷಲ್ಲಿ ಎಷ್ಟೋ ವಿಷಯಗಳಿದ್ದಾವೆ. ಆ ವಿಷಯಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇಂಗ್ಲೀಷು ಓದೋದು ಬರೆಯೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ವರ್ಡ್ಸ್ ವಿತ್ ಸಫಿಕ್ಸ್ IOUS. IOUS ಬಂದಾಗ ಯಾವ್ಯಾವ ಥರ ಸೌಂಡ್ಸು ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ ಆ್ಯಂಡ್ ಲರ್ನ್ ಇಂಗ್ಲೀಷ್. ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ನಾವು ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಓಕೆ, ಈಗ ನೋಡಿ, ಇಂಗ್ಲೀಷಲ್ಲಿ ಬಹಳಷ್ಟು ಪದಗಳು IOUS ಅಂದರೆ ಸಫಿಕ್ಸ್ ಅಂತ ಹೇಳ್ತೀವಿ. IOUS ಇಂದ ಎಂಡ್ ಆಗುತ್ತೆ. ಇಂಗ್ಲೀಷಲ್ಲಿ ಬಹಳ ಪದಗಳು IOUS ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಇದು IOUS ಅಲ್ಲಿ ಎಂಡ್ ಆದರೆ ಎಲ್ಲ ವರ್ಡ್ಸು ಒಂದೇ ಥರ ಪ್ರೊನೌನ್ಸ್ ಆಗುತ್ತಾ? ಸಫಿಕ್ಸ್ ಅದು ಅಂದರೆ ಕೊನೆಯಲ್ಲಿ IOUS ಅಂತ ಬಂದಾಗ ಎಲ್ಲ ವರ್ಡ್ಸು ಒಂದೇ ಥರ ಪ್ರೊನೌನ್ಸ್ ಆಗುತ್ತಾ? IOUSದು ಪ್ರೊನೌನ್ಸಿಯೇಷನ್ ಏನು? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಐ ಅಂದರೆ ಇ, ಓದು ಅ, ಯೂದು ಅಸ್. ಸೊ ಏನಾಗುತ್ತೆ ಅದು? ಇಯಾಸ್ ಆಗುತ್ತಾ, ಅಸ್ ಆಗುತ್ತಾ, ಇಯಸ್ ಆಗುತ್ತಾ, ಏನಂತ ಹೇಳಬೇಕು? ಲೆಟ್ಸ್ ಸಿ. ಇಲ್ಲಿ ಒಂದಷ್ಟು ವರ್ಡ್ಸ್ ತೊಗೊಂಡಿದ್ದೀನಿ ನಾನು, ಅದರದ ಕನ್ನಡದಲ್ಲೂ ಉಚ್ಚಾರಣೆ ಇದೆ ನೋಡಿ. ಓಕೆ, ಸೊ ಫಸ್ಟು ಒಂದು ಕ್ಯಾಟಗರಿ ವರ್ಡ್ಸ್ ನೋಡೋಣ. ಇಲ್ಲಿ ನೋಡಿ, ಆಂಫಿಬಿಯಸ್. IOUS ಇದೆಯಾ? IOUS ಇದೆ ತಾನೆ? ಯಾವ ನೋಡಿ, IOUS, 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 ರೈಟ್? ಓಕೆ, ಸೊ ಈ ವರ್ಡ್ಸ್ದು ಪ್ರೊನೌನ್ಸಿಯೇಷನ್ ನೋಡೋಣ. ಏನು? ಆಂಫಿಬಿಯಸ್. PH ಬಂದಾಗ ಫ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ ನಾನು. ಆಂಫಿಬಿಯಸ್, 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 ರೈಟ್? ಸೊ ಇಲ್ಲಿ ಬಿಯಸ್ ಅಂದರೆ ಇಯಸ್. ಸೌಂಡ್ ಏನು ಬರ್ತಾ ಇದೆ ನಿಮಗೆ? ಇಯಸ್, ಇಯಸ್, ಆಂಫಿಬಿಯಸ್, ಆಂಫಿಬಿಯಸ್. ನೆಕ್ಸ್ಟ್ ಡ್ಯೂಬಿಯಸ್, 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 ಇಯಸ್, ಇಯಸ್. ಇಲ್ಲಿ ಇನ್ಸಿಡಿಯಸ್, ಇನ್ಸಿಡಿಯಸ್, ಇಯಸ್, ಇಯಸ್. ಟೀಡಿಯಸ್, ಇಯಸ್, ಇಯಸ್. ಎಲ್ಲ ಕಡೆ ನೋಡಿ ನಿಮಗೆ ಇಯಸ್, 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 ರೈಟ್? ಎಲ್ಲ ಇಯಸ್ ಅಂತಲೇ ಬರುತ್ತಾ? ನೋ. ನೋಡೋಣ ನಾವು. ಈಗ ನೋಡಿ, ಇಯಸ್ ಅಂತ ಬರೋ ವರ್ಡ್ಸ್ ನೋಡಿ. ಇಲ್ಲಿ ರೆಬೆಲಿಯಸ್, ರೆಬೆಲಿಯಸ್, ಟೀಡಿಯಸ್, ಹಾರ್ಮೋನಿಯಸ್, ಇಂಜನಿಯಸ್ ಅಥವಾ ಇಂಜಿನಿಯಸ್, ಕಾಪಿಯಸ್. ನೆಕ್ಸ್ಟ್ ಪಿಯಸ್. ಇಯಸ್ ಬರುವಂಥ ಸೌಂಡ್ಸು ಇಯಸ್, ರೈಟ್? ಹಾಗೆ ಯಾವ್ಯಾವ ಕಾಂಬಿನೇಷನಲ್ಲಿ ಬರುತ್ತೆ ನೋಡಿ. ಇಲ್ಲಿ DIOUS, DI, ಇಲ್ಲಿ LI, ಇಲ್ಲಿ NI, ಇಲ್ಲಿ NI, ಇಲ್ಲಿ PI, ಇಲ್ಲಿ BI. ಓಕೆ, ಸೊ ಈ ಕಾಂಬಿನೇಷನ್ ನಮಗೆ ES ಅಂತ ಬರುತ್ತೆ. ಇನ್ಯಾವ್ದು ಬರುತ್ತೆ ನೋಡೋಣ. ಇಲ್ಲೊಂದಿಷ್ಟು ಇದೆ ನೋಡಿ, ES. ಇವೆಲ್ಲ ES ಬರುವಂಥ ಸೌಂಡ್ಸು. ಕ್ಯೂರಿಯಸ್, ES, ಫ್ಯೂರಿಯಸ್, ES, ರೈಟ್? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ES ಬರ್ತಾ ಇದೆ. ಗ್ಲೋರಿಯಸ್, ಹಿಲೇರಿಯಸ್, ಇಲಸ್ಟ್ರಿಯಸ್, ಲಕ್ಸುರಿಯಸ್, ಮಿಸ್ಟೀರಿಯಸ್. ಅದೇ ಥರ ಇಲ್ಲೂ ಒಂದಷ್ಟು ವರ್ಡ್ಸ್ ಇದೆ ನೋಡಿ. ಎನ್ವಿಯಸ್, ಡಿವಿಯಸ್, ಒಬ್ಲಿವಿಯಸ್, ಆಬ್ವಿಯಸ್, ಪ್ರಿವಿಯಸ್. ಇಲ್ಲೇನಿದೆ ಇದು? ES. ಬಟ್ ಎಲ್ಲ ES ಅಂತಲೇ ಬರುತ್ತಾ? IOUS ಬಂದಾಗ ಬರೀ ES ಅಂತಲೇ ಬರುತ್ತಾ? ಇಲ್ಲ. ಇದೇ ವಿಚಿತ್ರ ನೋಡಿ. ಈಗ ಇಲ್ಲಿ ಇನ್ನು ಕೆಲವು ವರ್ಡ್ಸ್ ನೋಡೋಣ.
ಇಲ್ಲೂ ಬಹಳಷ್ಟು ವರ್ಡ್ಸ್ ಇದೆ ನೋಡಿ. ನಾನು ನಿಮಗೆ ಸ್ವಲ್ಪ ಅಷ್ಟೇ ವರ್ಡ್ಸ್ ತೋರಿಸಿ. ಮಿಸ್ಟೀರಿಯಸ್, ನೊಟೋರಿಯಸ್, ಪ್ರಿಕ್ಯಾರಿಯಸ್, ಸೀರಿಯಸ್, ವೇರಿಯಸ್, ವಿಕ್ಟೋರಿಯಸ್. ಓಕೆ, ಇ ಎಸ್. ಆದರೆ ಇಲ್ಲಿ ನೋಡಿ, ಆದರೆ ಇದನ್ನು ತುಂಬ ಜನ ಇ ಎಸ್ ಅಂತಲೇ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಇನ್ಮೇಲೆ ನೀವು ಇದನ್ನು ಮಿಸ್ಪ್ರೊನೌನ್ಸ್ ಮಾಡಬೇಡಿ. ಅಟ್ರೋಷಸ್. ಹಾಂ, ಈಗ ಇಲ್ಲಿ ಸೇಮ್ ಇಲ್ಲೂ ಸಹ ನೋಡಿ IOUS ಇದೆಯಲ್ವಾ, IOUS ಇದೆ. ಸೊ ಇದನ್ನು ಅಟ್ರಾಸಿಯಸ್ ಆಗುತ್ತಾ? ಇಲ್ಲ, ಅಟ್ರಾಸಿಯಸ್ ಆಗಲ್ಲ, ಅಟ್ರಾಷಸ್. ಏನು? ಅಟ್ರಾಷಸ್. ಸುಮಾರು ಜನ ಇದನ್ನು ಶಿಯಸ್ ಅಂತ ಹೇಳ್ತಾರೆ, CS ಅಂತ ಹೇಳ್ತಾರೆ. ದಟ್ಸ್ ರಾಂಗ್. ಯಾಕೆ ನಾವು ಒಂದು ಸಿಲೆಬಲ್ ಯಾಕೆ ಜಾಸ್ತಿ ಹೇಳಬೇಕು, ಒಂದು ಸ್ವರ ಯಾಕೆ ಜಾಸ್ತಿ ಹೇಳಬೇಕು? ನಾವು ಶಸ್. ಓಕೆ, ವೆರಿ ಸಿಂಪಲ್. ಕನ್ನಡದಲ್ಲಿ ನಮಗೆ ನೋಡಿ, ಈಗ ಇಂಗ್ಲೀಷಲ್ಲಿ ಅದು 4 ಅಕ್ಷರ ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ 4 ಅಕ್ಷರದಲ್ಲಿ ನೋಡಿ IOU 3 ವವೆಲ್ ಇದೆ. 5 ಉಚ್ಚಾರಣೆ ಏನು? ಇ. ಓದು ಉಚ್ಚಾರಣೆ ಆ. ಯುದು ಉಚ್ಚಾರಣೆ ಅ. ಈ ಆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಈ ಅದರ ಅವಶ್ಯಕತೆನೇ ಇಲ್ಲ. ಅಲ್ಲಿ CI ಬಂದಾಗ, CIOUS ಬಂದಾಗ ನಾವು ಈ ಸೌಂಡ್ ಹೇಳೋ ಅವಶ್ಯಕತೆಯೇ ಇಲ್ಲ. ಬೇಕಾದರೆ ನೀವು ಡಿಕ್ಷನರಿಯಲ್ಲೂ ನೋಡ್ಬೋದು ಅದರ ಸರಿಯಾದ ಸ್ಪಷ್ಟವಾದ ಉಚ್ಚಾರಣೆ ಏನು ಅಂತ. IPA ಗೊತ್ತಿರೋರು ಡಿಕ್ಷನರಿ ನೀವು ರೆಫರ್ ಮಾಡಿದರೆ, ಇಲ್ಲ ಯೂಟ್ಯೂಬಲ್ಲಿ ಈ ವರ್ಡ್ನ ಪ್ರೊನೌನ್ಸ್ ಮಾಡೋದು ಹೇಗೆ, ಹೌ ಟು ಪ್ರೊನೌನ್ಸ್ ಅಟ್ರಾಷಿಯಸ್, ಈ ವರ್ಡ್ನ ಟೈಪ್ ಮಾಡಿ ನೋಡಿ. ನಿಮಗೆ ಕ್ಲಿಯರಾಗಿ ಅಟ್ರಾಷಸ್ ಅಂತಲೇ ಹೇಳ್ಕೊಡ್ತಾರೆ ಹೊರತು ಅಟ್ರಾಷಿಯಸ್ ಅಂತ ಯಾರೂ ಹೇಳೋದಿಲ್ಲ. ಓಕೆ, ರೈಟ್. ಹಾಗಾಗಿ ಇದು ಅಟ್ರಾಷಸ್. ಓಕೆ, ಶಿಯಸ್ ಅಲ್ಲ, ಶಿ ಹಾಕಬೇಡಿ. ತುಂಬ ಜನ ಈ ಥರ ಪ್ರೊನೌನ್ಸ್ ಮಾಡ್ತಾರೆ. ದಿಸ್ ಇಸ್ ರಾಂಗ್. ಶಿಯಸ್ ಅಲ್ಲ ಅಂತಲೇ ಹೇಳ್ತಾ ಇರೋದು. ಅಟ್ರಾಷಸ್, ಆಸ್ಪಿಷಿಯಸ್, ಕಾನ್ಷಿಯಸ್, ಡೆಲಿಷಸ್, ಫೆರೋಷಿಯಸ್ ಅಲ್ಲ, ಫೆರೋಷಸ್. ಪ್ರೊನೌನ್ಸಿಯೇಷನ್ ಬಗ್ಗೆ ನೀವು ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ, ನಿಮಗೆ ತುಂಬ ಆಸಕ್ತಿ ಇದೆ ಉಚ್ಚಾರಣೆ ಬಗ್ಗೆ ಅನ್ನೋದಿದ್ದರೆ ನೀವು ಇದನ್ನು ಫಾಲೋ ಮಾಡಿ. ಇಲ್ಲಾಂದರೆ ನೀವು ಫೆರೋಷಿಯಸ್ ಅಂತಲೇ ಹೇಳಿ, ನೋ ಪ್ರಾಬ್ಲಮ್. ಯಾರು ಏನೂ ಕೇಳೋದಿಲ್ಲ ನಿಮ್ಮನ್ನು. ಓಕೆ, ಬಟ್ ಸರಿಯಾದ ಉಚ್ಚಾರಣೆ ನಾವು ತಿಳ್ಕೋಬೇಕು. ನಾವು ಅದನ್ನು ಬಳಸದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಿಳ್ಕೊಂಡಿರ್ಬೇಕು. ಯಾಕೆಂದರೆ ಬೇರೆಯವರು ಈ ಪದನ ಹೇಳಿದಾಗ ಶಸ್ ಅಂತ ಹೇಳ್ತಾರೋ, ಇಲ್ವಲ್ಲ ಅದು ES ತಾನೆ ಅಂತ ನಮಗೆ ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಸೊ ಇಲ್ಲೆಲ್ಲ CIOUS ನೋಡಿ. ಫೆರೋಷಸ್ ಶಸ್, ಗ್ರೇಷಸ್ ಶಸ್, ಮಲಿಷಿಯಸ್ ಶಸ್. ಓಕೆ, ಆಮೇಲೆ ಪ್ರೆಷಸ್ ಶಸ್, ಪ್ರೆಷಿಯಸ್ ಅಂತ ಹೇಳ್ತಾರೆ. ನೋ, ದಟ್ಸ್ ರಾಂಗ್. ಪ್ರೆಷಸ್. ಓಕೆ, ನಾನೇ ಅಡ್ಡಾಗ್ತಿದ್ದೀನಿ. ನಾವು ಸ್ಪೇಷಿಯಸ್ ಶಸ್, ಸಬ್ಕಾನ್ಷಿಯಸ್ ಶಸ್, ಸಸ್ಪಿಷಿಯಸ್ ಶಸ್, ಟೆನಾಷಿಯಸ್ ಶಸ್, ಅನ್ಕಾನ್ಷಿಯಸ್ ಶಸ್, ವಿಷಸ್ ಶಸ್. ಗಾಟ್ ಇಟ್? ಓಕೆ, ರೈಟ್. ಈಗ ಸರಿ, ಇದು ಮಾತ್ರ, ಇಲ್ಲಿ ಮಾತ್ರ ನಾವು ಶಸ್ ಅಂತ ಹೇಳಬೇಕಾ? ಇಲ್ಲ, ಇನ್ನೂ ಒಂದಷ್ಟು ವರ್ಡ್ಸ್ ಇದ್ದಾವೆ. TIOUS. ಸೊ ಇಲ್ಲಿ CIOUS, ಇವೆರಡನ್ನು ಕಂಪೇರ್ ಮಾಡೋಣ. ಇಲ್ಲಿ CIOUS ಇದೆ, ಇಲ್ಲಿ TIOUS ಇದೆ. TI ಇಲ್ಲೇನಿದೆ? CI, ಇಲ್ಲಿ TI, ಐ ಮೀನ್ OUS. ಓಕೆ, ಇಲ್ಲಿ ನೋಡಿ, ಶಸ್, TIOUS ಬಂದಾಗಲೂ ಶಸ್ ಅಂತಲೇ ಹೇಳಬೇಕು. ಓಕೆ, ಇದೇ ವಿಚಿತ್ರವಾಗಿರೋದು. ಅಂದರೆ CI TI ಎರಡರದ್ದು ಉಚ್ಚಾರಣೆ ಏನಾಗುತ್ತೆ? CI ಆಮೇಲೆ TI ಇವೆರಡೂ ಸೇರಿ ಶಸ್, ವಿಚ್ ಇಸ್ ನಥಿಂಗ್ ಬಟ್ CIನೂ ಶಸ್ಸೆ, TIನೂ ಶಸ್. ಅಂದರೆ OUS ಬಂದಾಗ, OUS ಬಂದಾಗ ಮಾತ್ರ, OUS ಬಂದಾಗ ಎರಡು ಒಂದೇ ಥರ ಆಗುತ್ತೆ. ಇನ್ನು ನಿಮಗೆ AN ಬಂದಾಗ ಶನ್ ಎರಡು ಒಂದೇ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಅರ್ಥ ಆಯ್ತಲ್ವಾ? ಈಗ ಎಕ್ಸಾಂಪಲ್ಸ್ ನೋಡಿ ಇದ್ರದ್ದು. ಆಂಬಿಷಿಯಸ್, ಇಲ್ಲಿ TI ಇದೆ, ಅಲ್ಲಿ CI ಇದೆ, ಬಟ್ ಬೋತ್ ಆರ್ ಪ್ರೊನೌನ್ಸ್ಡ್ ಸೇಮ್. ಓಕೆ, ಸೊ ಇಲ್ಲಿ ಆಂಬಿಷಿಯಸ್ ಶಸ್, ಆಂಬಿಷಿಯಸ್ ಅಲ್ಲ, ಆಂಬಿಷಿಯಸ್, ಕಾಷಿಯಸ್, ಕಾನ್ಶಿಯನ್ಷಿಯಸ್, ಇದನ್ನು ಕರೆಕ್ಟಾಗಿ ಹೇಳಬೇಕು. ಕಾನ್ಶಿಯನ್ಷಿಯಸ್. ಓಕೆ, ಕಂಟೆನ್ಷಿಯಸ್ ಅಲ್ಲ, ಕಂಟೆನ್ಷಿಯಸ್,
fictitious, fictitious. Next, infectious, infectious, infectious. Okay. Next, nutritious, nutritious. Pretentious, pretentious. Superstitious, superstitious. Got it? So CIOUS ಬಂದಾಗ TIOUS ಬಂದಾಗ ಏನು ಹೇಳಬೇಕು? ಶಸ್ ಶಸ್ ಅಂತ ಹೇಳಬೇಕು. ಅದಲ್ಲದೆ ಸೊ ಇನ್ನು ಎಕ್ಸ್ಟ್ರಾ ವರ್ಡ್ಸ್ ಇದೆ ಲೈಕ್ ಈಗ ನೋಡಿ ನಾವು IOUS ಬಗ್ಗೆ ಮಾತಾಡ್ತಿದ್ದೀವಲ್ವಾ. ಸೊ religious, religious, religion, religion, religious, 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 religious ಅಲ್ಲ religious. ಓಕೆ. ಆಮೇಲೆ contagious, contagious, contagious ಅಲ್ಲ contagious, contagious. ಹಾಗೆ egregious, 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 egregious. ಓಕೆ, ಗೊತ್ತಾಯ್ತಲ್ಲ? GIOUS, GIOUS ಬಂದಾಗಲೂ ಸಹ ಅದನ್ನು ಅಂತಲೇ ಹೇಳಬೇಕು. ಅಸ್, egregious, egregious, contagious, religious. ಓಕೆ, ರೈಟ್. ಸೊ ಈಗ ನೀವೇನು ಕಲ್ತ್ರಿ? CIOUS, TIOUS, ಆಮೇಲೆ GIOUS ಬಂದಾಗ ಏನು ಹೇಳಬೇಕು? ಅಸ್, ಅಸ್ ಅಂತಲೇ ಹೇಳಬೇಕೆ ಹೊರತು ES ಅಂತ ಹೇಳೋ ಹಾಗಿಲ್ಲ. ಗಾಟ್ ಇಟ್? ES ಎಲ್ಲಿ ಹೇಳ್ತೀವಿ ನಾವು? ಬೇರೆ ಅಕ್ಷರಗಳು ಬಂದಾಗ. ಈಗ PIOUS ಬಂದಾಗ ಮಾಡಿ PS, N nius, N nius, rebellious, TDS, insidious. ಇಲ್ಲಿ ಮಾತ್ರ ನಾವು ES ಹೇಳ್ತೀವಿ, ಉಳಿದ ಕಡೆ ನಾವು ಅಸ್ ಅಂತ ಹೇಳ್ತೀವಿ. ಇದು ಉಚ್ಚಾರಣೆ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಇರೋರು, ಅಂದರೆ ತುಂಬ ಅಬ್ಸರ್ವ್ ಮಾಡೋರು, ಉಚ್ಚಾರಣೆ ಸ್ಪಷ್ಟವಾಗಿ ನಾನು ಹೇಳಬೇಕು ಅನ್ನೋರು ಇದನ್ನು ಫಾಲೋ ಮಾಡ್ತಾರೆ. ಇಲ್ಲಾಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನಾನು ರೆಕಮೆಂಡ್ ಮಾಡೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಉಚ್ಚಾರಣೆನ ಸ್ಪಷ್ಟವಾಗಿ ಏನು ಉಚ್ಚಾರಣೆ ಇದೆ ಅದನ್ನು ತಿಳ್ಕೊಂಡು ಅದನ್ನೇ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಆಲ್ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್. ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್.